ಅಲ್ಲ ಕಣಕ. ಬಾಬಾ ಎಲ್ಲ ಅವ್ರ ಅಣ್ಣ ತಮ್ಮಂದ್ರಗಳ ಜೊತೆ ಎಲ್ಲ ಒಂದಾಗ್ಬಿಟ್ಟಿದಾರಂತೆ ಇವಾಗ. ಏನಕ್ಕ ಮಾಡೋದು? ಹಿಂಗೆ ಆಗ್ಬಿಟ್ರೆ ಅಕ್ಕ ನಮ್ಗೆ ಎಡವಟ್ಟಾಗ್ಬಿಡುತ್ತೆ. ಹ್ಞೂ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಣಕ್ಕೋ. ಅಕ್ಕ, ನಾನು ಹತ್ರ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಬಾಬಾ ಅವ್ರ ಜೊತೆ ಎಲ್ಲ ಒಂದಾಗಕ್ಕೆ ನಾನು ಬಿಡ್ತಿರಲಿಲ್ಲ ಕಣಕ. ಅಲ್ಲ ಕಣಕ, ನೀನೇನಾದ್ರೂ ಒಂದು ಮಾಡೋದಲ್ವಾ? ಬಾವನ ಜೊತೆ ಜಗಳ ಮಾಡ್ಬಿಟ್ಟು ಕೋಪ ಮಾಡ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಅವ್ರ ಮಂತ ಹೋಗಂಗಿಲ್ಲ, ಅವರು ಬರಂಗಿಲ್ಲ ಅಂತ ಏನಾದ್ರೂ ಒಂದು ಮಾಡ್ದಲ್ಲ ನೀನು ಇನ್ನು ನೋಡ್ಕೊಂಡು ಸುಮ್ಮಕ್ಕಿದ್ದೀಯನಕ ನೀನು. ಆ ನಾನಿದ್ದಿದ್ರೆ ನಾನು ಇರೋ ದಿವಸ ಇರೋವರೆಗೂ ಅವ್ರಿಗೆ ಒಂದಾಗಕ್ಕೆ ಬಿಡ್ತಿದ್ನ. ನೀನು ಏನೇನೋ ಹೇಳ್ಬಿಟ್ಟು ಏನಾದರೂ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಅವ್ರು ಒಂದಾಗ್ದಲ್ಲ ಏನಾದರೂ ಮಾಡಕ್ಕ ಅಂತ ಹೇಳಿದ್ರು ನೀನು ಇದ್ಯಾಕಕ್ಕ ಸುಮ್ಕೆ ಇದೆಯಾ? ಏನಾದರೂ ಒಂದು ವ್ಯವಸ್ಥೆ ಮಾಡಕ್ಕೋ. ಯಾವುದೇ ಕಾರಣಕ್ಕೂ ಅವ್ರು ಒಂದಾಗಬಾರ್ದು ಕಣಕ್ಕ. ಅಗಳ, ಇದೇನಪ್ಪ ಇದು? ನಮ್ಮ ಸಾವುಕಾರ ಹೆಂಡ್ತಿ ಇದ್ಯಾಕೆ ಇಲ್ಲಿ ಬಂದಿದ್ದಾರಲ್ಲ? ನಮ್ಮ ಸಾವುಕಾರಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಓಹೋ, ಮಗಳಿಗೆ ಅಳಿಯಂಗೆ ತಮ್ಮಂಗೆ ಎಲ್ಲಾರ್ಗೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟಿದ್ದಾರೆ. ನಮ್ಮ ಸಾವುಕಾರರು ಹೆಂಗಿದ್ರು ತೋಳದ ಹತ್ರ ಇದ್ದಾರಲ್ಲ, ನಮ್ಮ ಸಾವುಕಾರಕ್ಕೆ ಗೊತ್ತಿಲ್ದಂಗೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಉಪಾಯದಿಂದ ಅಂತ ಬಂದ್ಬಿಟ್ಟಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಹ್ಞೂ, ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದೆ ನಾನು. ಹ್ಞೂ, ನಮ್ಮ ಸಾವುಕಾರಿಗೆ ಎಲ್ಲರೂ ಮೋಸನೆ ಮಾಡೋರು ಪಾಪ ಅತ್ಲಾಗಿ. ಮಾಡ್ತೀನಿ ಕಣ್ತಡಿ, ಹೋಗ್ಬಿಟ್ಟು ನಮ್ಮ ಸಾವುಕಾರಿಗೆ ಹೇಳ್ತೀನಿ. ಹ್ಞೂ, ಇಲ್ಲ ಇಲ್ಲ ಇಲ್ಲ, ಇನ್ನೂ ಏನೇನು ಮಾತಾಡ್ತಾರೆ ಎಲ್ಲ ವಿಚಾರ ಎಲ್ಲ ಕೇಳ್ಕೋಬೇಕು ಮೊದಲು. ಕೇಳ್ಕೊಂಡು ಆಮೇಲಿಂದ ಇರೋದು. ಹ್ಞೂ ಹ್ಞೂ ಕಣ್ಣಪ್ಪ, ಎಲ್ಲಾರು ಒಟ್ಟಿಗಾಗ್ಬಿಟ್ಟಿದಾರ ಕಣಪ್ಪ. ಹ್ಞೂ, ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಆಯ್ತು, ಇವಾಗ ಅವ್ರು ಎಷ್ಟು ದಿವಸ ಹಂಗ ಆಡ್ಕೊಳ್ತಾರಂತ ನನಗೂ ಚೆನ್ನಾಗಿ ಗೊತ್ತೈತೆ. ಇನ್ನು ಸ್ವಲ್ಪ ದಿವಸ ಸುಮ್ಕಿರು, ನಾನು ನಿನಗೆ ಮನೆ ಕರ್ಕೊಂಡು ಹೋಗ್ತೀನಿ. ಮಾಮೂಲಿ ಮೊದ್ಲಂಗೆ ತೋಟದ ಕೆಲಸ ಎಲ್ಲ ಮಾಡ್ಕೊಂಡು ಮನೆದು ಎಲ್ಲಾದ್ರೂ ನೋಡ್ಕ, ಕೋಳಿ ಫಾರಮ್ಮು ಕುರಿ ಫಾರಮ್ಮು ಎಲ್ಲ ನೋಡ್ಕೊಂಡು ಮೊದ್ಲಿನ ತರ ನೀನು ಆಗ್ಬಿಡು. ಒಮ್ಮೆಕ್ಕಿಂತ ಒಂದೊಂದಾಗೆ ನಿಮ್ ಬಾವಂಗೆ ಅದು ಇದು ಎಲ್ಲ ಹೇಳಿ 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 ತಿರ್ಗಾ ಅವ್ರ ಅಣ್ಣ ತಮ್ಮಂದ್ರುಗಳಿಗೆ ಯಾವ್ದೇ ಕಾರಣಕ್ಕೂ ಮಾತಾಡ್ಸ್ಬಾರ್ದು ಅವ್ರದ್ದು. ಹಂಗೆ ಏನಾದ್ರೂ ಒಂದ್ ಮಾಡದಂತೆ ನೀನು ಮೊದ್ಲು ಅಲ್ಲಿ ನಮ್ಮ ಮನೆಗ್ ಬರೋದು ಉಪಾಯ ಮಾಡು. ಏನಾದ್ರೂ ಮಾಡ್ಬಿಟ್ಟು ನಾಟಕಗಳು ಮಾಡ್ಕೊಂಡು, ಸರಿನಾ? ನೋಡು, ಮೊದ್ಲೆಲ್ಲ ನಾನು ತೋಟಕ್ಕೆ ಕರೆಕ್ಟ್ ಆಗಿ ಅವ್ನ್ ಲೆಕ್ಕಾಚಾರಿ ಇದ್ದಾಗ, ನನ್ನ ಬಾಮೈದ ಇದ್ದಾಗ ತೋಟಕ್ಕೆ ಒಂದ್ರೀಟು ಕರೆಕ್ಟ್ ಆಗಿ ನೀರ್ ಬಿಡ್ತಿರ್ಲಿಲ್ಲ, ಗೊಬ್ಬರ ಹಾಕ್ತಿರ್ಲಿಲ್ಲ, ಮೇಂಟೇನೆ ಮಾಡ್ತಿರ್ಲಿಲ್ಲ, ಉಕ್ಕೆ ಓಡಿಸೋದು ಏನೇನು ಮಾಡ್ತಿರ್ಲಿಲ್ಲ. ನೋಡು, ಇವಾಗ ಯಾವಾಗ ನನ್ನ ಮಗ ದಿಲೀಪ ಎಲ್ಲಾದ್ರೂ ಜವಾಬ್ದಾರಿ ಯಾವಾಗ ತಗೊಂಡು ನೋಡು ಕರೆಕ್ಟ್ ಆಗಿ ನೀರ್ ಬಿಡ್ತಿದ್ದಾನೆ. ದಿನಾಲೂನು ಅಡಿಕೆ ಸಸಿಗಳಿಗೆ, ತೆಂಗಿನ ಸಸಿಗಳಿಗೆ ಎಲ್ಲಾದ್ರೂ ಗೊಬ್ಬರ ಹಾಕಿಸ್ತಿದ್ದಾನೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾನೆ. ಎಷ್ಟೇ ಆದ್ರೂ ನನ್ನ ಮಗ ಅಲ್ವಾ? ಬುದ್ಧಿವಂತಾನೇನೆ. ಇವ್ರು ಮಾತು ಕೇಳ್ಕೊಂಡ್ಬಿಟ್ಟು ಅನ್ಯಾಯವಾಗಿ ನನ್ನ ಮಗನ್ಗೆ ಬೊಯ್ತಿದ್ದೆ. ಅದು ಇದು ಹೇಳ್ತಿದ್ದೆ ಪಾಪ. ಬಾಳ ಒಳ್ಳೆ ಮಗ ನನ್ಗಂತೂ. ನಾನ್ ಕೆಟ್ಟವ್ನು ಅನ್ಕೊಂಡ್ಬಿಟ್ಟಿದ್ದೆ. ಇವನು ಮಾತು ಕೇಳ್ಕೊಂಡ್ಬಿಟ್ಟು ಅವನು ಲೆಕ್ಕಾಚಾರಿನೂ ಅವನು ನನ್ನ ಬಾಮೈದ ಇದ್ದಾಗ 15 ದಿವಸ ಆದ್ರೂ ತೋಟಕ್ಕೆ ನೀರ್ ಬಿಡ್ತಿರ್ಲಿಲ್ಲ, ಕರೆಕ್ಟ್ ಆಗಿ ಗೊಬ್ಬರ ಹಾಕಿಸ್ತಿರ್ಲಿಲ್ಲ. ಅವ್ರಿಗೆ ಇವೆಲ್ಲ ಜ್ಞಾನ ಎಲ್ಲೈತೆ? ಅವ್ರದ್ದೇನಲ್ವಲ್ಲ. ಬರೀ ಅವರಿಗೆ ಕಳ್ತನ ಮಾಡ್ಕೊಳೋದು, ಕದ್ದು ಮಾರ್ಕೊಳೋದು, ಬರೀ ಅದೇ ಯೋಚನೆ. ಅದ್ ಬಿಟ್ರೆ ಇನ್ನೇನು ಯೋಚನೆ ಅವರಿಗೆ ಇಬ್ರಿಗೂನು? ಒಬ್ರಿಂದ ಒಬ್ರು ಕಳ್ರು ಇಬ್ರುನು. ಉಪಾಯದಿಂದ ನಾಟಕ ಬೇರೆ ಮಾಡ್ಕೊಂಡ್ ಬಂದಿದ್ದಾನೆ. ಬಾವಾ ಬಾವಾ ಅನ್ಕೊಂಡ್ಬಿಟ್ಟು ಅವ್ನ ನಾಟಕಗಳು ನಂಗೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ನನ್ ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಟ್ಟ, ನನ್ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟ. ನಂಬಿಸಿ ನನ್ಗೆ ಮೋಸ ಮಾಡ್ಬಿಟ್ಟ. ಸ್ವಂತ ಮಗಂಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ ನನ್ ಬಾಮೈದಂಗೆ. ಹಿಂಗೆಲ್ಲ ಮೋಸ ಮಾಡಿದಾನಂತ ಗೊತ್ತಾಗ್ಬಿಟ್ಟಿದ್ರೆ ಮೊದ್ಲಿಂದಾನು ಅವನಿಗೆಲ್ಲ ನನ್ ಜೊತೆ ಇಟ್ಕೊಂತಿದ್ದೆ. ಎಲ್ಲಾರು ಮೋಸ ಮಾಡ್ಬಿಟ್ರು ನನಗೆ. ಇನ್ಮೇಲಿಂದ ಇಷ್ಟ ದಿವಸ ಯಾಮಾರಿದ್ರೆ ಇನ್ಮೇಲಿಂದ ಯಾಮಾರ್ತೀನ. ನಿಮ್ಗೆ ಹುಷಾರಿಲ್ವಂತೆ ಬಾವ, ಅದಕ್ಕೆ ನಿನ್ಗೆ ಮಾತಾಡ್ಸ್ಕೊಂಡು ಹೋಗೋದಕ್ ಬಂದೆ, ನೋಡೋದಕ್ ಬಂದೆ, ಚೆನ್ನಾಗಿರ್ರಿ ಬಾಬಾ ಅಂತ ನಾಟಕ ಮಾಡ್ತಾನೆ. ನಾನು ಹೆಂಗಿದ್ರು ನನ್ನ ಬಾಮೈದ ಒಳ್ಳೆಯವನಲ್ಲ ಅನ್ಕೊಂಡ್ಬಿಟ್ಟು, ಒಳ್ಳೆವ್ನ ಅನ್ಕೊಂಡ್ಬಿಟ್ಟು ತಿರ್ಗಾ ಅವನಿಗೆ ಸೇರಿಸ್ಕೊಂಡ್ಬಿಡ್ತೀನಿ ನನ್ನ ಜೊತೆ ಅಂತ ನಾಟಕ ಮಾಡ್ಕೊಂಡ್ ಬಂದಿದ್ದಾನೆ. ನಾನ್ ಸೇರಿಸ್ಕೊಂಡ್ತೀನ? ಏನಿಲ್ಲ. ಎಲ್ಲಾ ತೋಟದ ಕೆಲಸ ಎಲ್ಲ ಮಾಡ್ಕೊಳೋದಕ್ಕೆ ಎಲ್ಲ ನನ್ನ ಜವಾಬ್ದಾರಿ ತಗೊಂಡಿದ್ದ ನನ್ನ ಮಗ ಎಲ್ಲ ನೋಡ್ಕೊಂಡು ಹೋಗ್ತಾನೆ. ಸಾಲದಿಕ್ಕೆ ನನ್ನ ಮಗ ಗಜೇಂದ್ರ ಬೇರೆ ಇದಾನೀಗ. ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಇಬ್ರು ಗಂಡು ಮಕ್ಳಿದ್ದಾರೆ, ಒಬ್ರಿಂದ ಒಬ್ರು ಬುದ್ಧಿವಂತರುನೇ. ಅವ್ನು ನನ್ನ ಮಗ ದೊಡ್ಡವನು ಗಜೇಂದ್ರ. ಇಡೀ ಹೋಟ್ಲದೇನೆ ಮ್ಯಾನೇಜರ್ ಕೆಲಸ ಮಾಡ್ತಾನೆ, ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾನೆ. ಅಂದ್ಮೇಲೆ ಇವೆಲ್ಲ ನೋಡ್ಕೊಳಲ್ವಾ? ನೋಡ್ಕೊಳ್ತಾನೆ. ಒಂದೊಂದಾಗೆ ತಿಳ್ಕೊಳ್ತಾ ಬರ್ತಾರೆ. ನೋಡ್ಕೊಳ್ಳಿ, ಇಬ್ರು ಗಂಡು ಮಕ್ಳು ಒಟ್ಟಿಗೆ ಇದ್ಬಿಟ್ಟು ಗಜೇಂದ್ರ ದಿಲೀಪ ಇಬ್ರುನು ಒಟ್ಟಿಗಿರ್ಲಿ, ಚೆನ್ನಾಗಿರ್ಲಿ. ಅವ್ರಿಗೆ ಏನು ಕಡಿಮೆ ಮಾಡಿಲ್ಲ ನಾನು, ಖುಷಿಯಿಂದ ಇರ್ಲಿ. ಅಷ್ಟೇ. ಇಬ್ರು ಗಂಡು ಮಕ್ಳು ಇಟ್ಕೊಂಡು ನಾನು ಬೇರೆಯವ್ರಿಗೆಲ್ಲ ಕೆಲ್ಸಕ್ಕೆ ಯಾಕೆ ಇಟ್ಕೊಡೋಣ? ಯಾವ್ದೇ ಕಾರಣಕ್ಕೂ ಇನ್ಮೇಲಿಂದ ಯಾರಿಗೂ ಬಿಟ್ಕೊಡಲ್ಲ. ನಾನಾಯ್ತು, ನನ್ನ ಅಣ್ಣ ತಮ್ಮಂದ್ರಾಯ್ತು, ನನ್ನ ಮಕ್ಳುಗಳಾಯ್ತು, ಅಷ್ಟೇ. ತಲೆಯನ್ನೇ ಕೆಡಿಸ್ಕೊಳಲ್ಲ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ಯಾಮಾರ್ಸಿ ಸಿಕ್ಕಾಪಟ್ಟೆ ಮೋಸ ಮಾಡ್ಬಿಟ್ರು ನನಗೆ. ನನ್ನ ಹೆಂಡತಿಗಾದ್ರೂ ನನ್ನ ಮೇಲೆ ಒಂದ್ ರೀಟಾದ್ರೂ ಕನಿಕರ ಅಂದ ಆಯ್ತಾ? ಹುಷಾರಿಲ್ಲ, ಪ್ರಜ್ಞೆ ತಪ್ಪಿದ್ಬಿಟ್ಟಿದ್ದೆ, ಟೈಮ್ ಸರಿಯಾಗಿ ತಿಂಡಿ ಮಾಡಿಲ್ಲ, ಊಟ ಮಾಡಿಲ್ಲ ಅನ್ನೋ ಒಂದು ಪ್ರೀತಿ ಇಲ್ಲ. ಹೆಂಗ ಮಗಳು ಮದ್ವೆ ಆಗ್ಬಿಟ್ಲು ತಮ್ಮನ ಮಗಂಗೆ, ಅದೇ ದೊಡ್ಡ ಖುಷಿ ಆಗ್ಬಿಟ್ಟೈತೆ ಅವಳಿಗೆ. ನಾನು ಬೇಜಾರ್ ಮಾಡ್ಕೊಳ್ತಾಳೆ, ಇಂಥ ಕೆಲಸ ಮಾಡಿದಾಳಲ್ಲ ಅಂತ. ನನ್ನ ಹೆಂಡತಿನೂ ಬೇಜಾರ್ ಮಾಡ್ಕೊಳ್ತಾಳೆ ಪಾಪ ಅಂತ ನಾನು ಯೋಚನೆ ಮಾಡ್ತಿದೀನಿ. ಇವಳು ನೋಡಿದ್ರೆ ಇಷ್ಟೊಂದೆಲ್ಲ ಖುಷಿಯಾಗಿರ್ತಾಳಂತ ನಾನು ಊಹಿಸ್ಕೊಂಡೇ ಇರಿಲ್ಲ. ಎಲ್ಲಾರು ಸ್ವಾರ್ಥಿಗಳಾಗ್ಬಿಟ್ರಲ್ಲ. ನಾನು
ಇವ್ರಿಗೋಸ್ಕರ ಅಂತ ಇಷ್ಟು ದಿವಸ ತ್ಯಾಗ ಮಾಡಿದೆ. ಟೈಮ್ ಸರಿಯಾಗಿ ಊಟ ಮಾಡ್ಲಿಲ್ಲ, ತಿಂಡಿ ತಿನ್ಲಿಲ್ಲ, ನಿದ್ದೆ ಮಾಡ್ಲಿಲ್ಲ, ಬಿಸ್ಲಂತ ನೋಡ್ಲಿಲ್ಲ, ಮಳೆ ಅಂತ ನೋಡ್ಲಿಲ್ಲ, ಏನು ನೋಡ್ದಂಗೆ ಇಷ್ಟೊಂದೆಲ್ಲ ಕೆಲಸ ಮಾಡಿ ನಾನು ಇಷ್ಟೊಂದೆಲ್ಲ ಇವ್ರಿಗೆ ಚೆನ್ನಾಗಿ ಸಾಕಣ್ಣಲ್ಲ. ಕಡೆ ಕೊಟ್ಟಿದ್ದೀನಿ ಏನು ನನಗೆ ಏನು ಕೊಡ್ಲಿಲ್ಲ. ನಾನು ಬಹಳ ದಪ್ಪ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಇವ್ರ ಮಾತು ಕೇಳ್ಕೊಂಡು ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಪಾಪ ನನ್ನ ದೊಡ್ಡ ಹೆಂಡತಿ ಹಿರೇ ಹೆಂಡತಿಗೂ ಬೈದ್ಬಿಟ್ಟು ಇವ್ರ ಮಾತು ಕೇಳ್ಕೊಂಡು ಅವ್ರಿಗೂ ಕಳಿಸ್ಬಿಟ್ಟೆ. ನನ್ನ ಮಗ ನನ್ನ ಮಗಳು ಇಬ್ರಿಗೂ ಕಳಿಸ್ಬಿಟ್ಟಿದ್ದೆ. ನನ್ನ ಅಣ್ಣ ತಮ್ಮದ್ರ ಜೊತೆ ಎಲ್ಲ ದೂರ ಆಗ್ಬಿಟ್ಟಿದ್ದೆ. ಈಗ ಪ್ರಾಯಶ್ಚಿತ ಒಂದೊಂದಾಗೆ ನನ್ಗೂನು ಇವಾಗ ಗೊತ್ತಾಗ್ತೈತೆ. ಅನ್ಭವಿಸ್ಬೇಕು, ನಾನು ಇನ್ನೂ ಅನ್ಭವಿಸ್ಬೇಕು ಕಷ್ಟಗಳು. ಯಾಕಂದ್ರೆ ಮೊದ್ಲೆಲ್ಲ ಮಾಡಿದ್ದೇನಲ್ಲ ಮೋಸ, ಅದ್ರಿಗೆ ಪ್ರತಿಫಲ ಇವಾಗ ಸಿಗ್ತಿರೋದ್ ನನಗೆ. ಸಾವ್ಕಾರ್ರೆ 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 ಇದ್ಯಾಕಪ್ಪ ಇವ್ನ್ ಜಗಣ್ಣ ಹಿಂಗ್ ಓಡ್ ಬರ್ತಿದ್ದಾನೆ? ಪಾಪ ನಮ್ ಜಗಣ್ಣನನು ಪಾಪ ದೇವ್ರಂತ ಮನುಷ್ಯ, ಒಳ್ಳೆ ಮನುಷ್ಯ ಅವನು. ಇಷ್ಟು ದಿವಸ ನೆಮ್ಕೆಯಿಂದ ಈ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾನೆ ಪಾಪ. ಅಷ್ಟೊಂದೆಲ್ಲ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅಷ್ಟು ಇದ್ ಮಾಡ್ಕೊಂಡು ಹೋದ್ರು ಕೂಡ ಇವತ್ತಿನವರೆಗೂ ಒಂದ್ ತೋಟದಲ್ಲಿ ಒಂದೇ ಒಂದು ಕಾಯಿ ಅಂತದಿರ್ಲಿ, ಒಂದು ಚಿಕ್ಕದು ಇದು ಕೂಡ ಒಂದ್ ಹಣ್ಣು ಕೂಡ ಕಿತ್ಕೊಂಡು ಹೋಗಿಲ್ಲ ಪಾಪ. ದೇವ್ರಂತ ಮನುಷ್ಯ ನಮ್ ಜಗಣ್ಣ ಮಾತ್ರ. ಇಂಥವ್ರಿಗೆ ನಾನು ಕೆಲ್ಸಕ್ಕೆ ಸೇರಿಸ್ಕೊಂಡು ಇನ್ನು ಒಳ್ಳೇದೇ ಆಗ್ತಿರುತ್ತೆ ನನ್ಗೆ. ಹೋಗಿ ಇವ್ರ ಮೇಲೆ ನಂಬಿಕೆ ಹಿಡ್ದಲೆ ನಾನು ನಂದ್ ಬಾಮೈದ ಅವ್ನ ಲೆಕ್ಕಾಚಾರಿ ಮೇಲೆ ನಂಬಿಕೆ ಇಟ್ಕೊಂಡ್ಬಿಟ್ಟು ಎಲ್ಲ ತೋಟ ಎಲ್ಲ ಲಾಸ್ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದೀನಿ ಅತ್ಲಾಗಿ. ಇನ್ನೇನು ಮತ್ತೆ ಲಾಸ್ ಆಗ್ದಂಗೆ ಇರೋವೆಲ್ಲ ಎಲ್ಲ ಕದ್ ಮಾರ್ಕೊಂಡ್ಬಿಟ್ರೆ ನನ್ಗೆ ಬರೋ ಆದಾಯದಲ್ಲಿ ಅವ್ರೇನ ಎಲ್ಲಾ ಮಾರ್ಕೊಂಡು ಹೋಗ್ಬಿಟ್ರೆ ನನ್ಗೆ ಇನ್ನೇನಪ್ಪ ಸಿಗುತ್ತೆ? ಲಾಸ್ ಆಗೇ ಆಗುತ್ತೆ. ಪಾಪ ಲೇ ಜಗಣ, ಇಲ್ಲ ಇದೀನ್ ಕಣ ಬಾರ. ಯಾಕ ಹಿಂಗ್ ಕರಿತಿದ್ಯಾ? ಏನಾಯ್ತ ಜಗಣ? ಅಯ್ಯೋ ಸಾವ್ಕಾರ್ರೆ, ಏನಿಲ್ಲ ಕಣ್ ಸಾವ್ಕಾರ್ರೆ, ನಿಮ್ಗೊಂದು ವಿಷಯ ಹೇಳ್ಬೇಕು, ಬೇಜಾರ್ ಮಾಡ್ಕೊಬೇಡ್ರಿ ಕಣ್ ಸಾವ್ಕಾರ್ರೆ. ಅಯ್ಯೋ ಏನ್ ವಿಷಯ ಹೇಳ ಜಗಣ? ನಾನಿನ್ನೇನ್ ತಲೆನೇ ಕೆಡಿಸ್ಕೊಳಲ್ಲ ಇನ್ನೇನು. ಎಲ್ಲಾ ವಿಷಯಗಳು ಕೇಳಿ 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 ಎಂತ ಆಶ್ಚರ್ಯದ ವಿಷಯ ಇರ್ಲಿ ಏನೂ ಗೊತ್ತೇ ಆಗ್ತಿಲ್ಲ ನನಗೆ. ಮಾಮೂಲಿ ಅನಿಸ್ಬಿಟ್ಟೈತೆ, ಬೇಜಾರ ಮಾಡ್ಕೊಂಡು ಹೇಳು ಅದೇನ್ ವಿಷಯ ಅಂತ ತಲೆ ಯಾಕೆ ಕೆಡಿಸ್ಕೊಳಣ? ಯಾತು ಇಲ್ಲ ಕಣ್ರಿ ಸಾವ್ಕಾರ್ರೆ. ಮತ್ತೆ ನಾನು ಇದ್ರ ಹತ್ರ ಹೋಗಿದ್ನ, ಹಂಗೆ ನಡ್ಕೊಂಡು ಹೋಗ್ತಿದ್ದೆ. ನಿಮ್ ಬಾಮೈದ ಮನೆ ಮುಂದಾಸನೆ ಅಲ್ಲಾಸನೆ ಹೋಗ್ಬಿಟ್ಟಲ್ಲ, ಅಲ್ಲಾಸನೆ ಹೋಗ್ತಿದ್ದೆ ಸಾವ್ಕಾರ್ರೆ ನಾನು. ಅವಾಗ ಅಮ್ಮಾರು ಹೋಗ್ಬಿಟ್ಟು ನಿಮ್ಮ ಮಗಳಿಗೆ, ನಿಮ್ಮ ಅಳಿಯ, ಮತ್ತೆ ನಿಮ್ಮ ಬಾಮೈದನ ಹೆಂಡತಿ ಎಲ್ಲಾರ್ಗು ನಿಲ್ಲಿಸ್ಕೊಂಡ್ಬಿಟ್ಟು ಮಾತಾಡ್ಸಿದ್ರು. ಚೆನ್ನಾಗಿರ್ರಿ, ನೀವು ಖುಷಿಯಾಗಿರ್ರಿ, ಆರಾಮಾಗಿರ್ರಿ, ಬಟ್ಟೆಗಳೆಲ್ಲ ಕೊಟ್ಟು ಕಳಿಸ್ತೀನಿ ನಾನು, ಮನೇಲಿರೋ ಬಟ್ಟೆಗಳೆಲ್ಲ ಕೊಡ್ತೀನಿ, ನೀವಿಬ್ರು ಚೆನ್ನಾಗಿರ್ಬೇಕು, ಇನ್ಮೇಲಿಂದ ತಲೆ ಕೆಡಿಸ್ಕೊಬಿಡ್ರಿ, ನನಗೆ ನೀವು ಮದುವೆ ಆಗಿರೋದು ಖುಷಿ ಆಗ್ತಿದೆ, ಚೆನ್ನಾಗಿರ್ರಿ ಅಂತ ಎಲ್ಲ ಅಮ್ಮಾರು ಹೇಳ್ತಿದ್ರು ಕಣ್ರಿ ಸಾವ್ಕಾರ್ರಿ. ಸುಮ್ಕಿಲ್ಲ ಜಗಣ್ಣ, ಇವೆಲ್ಲ ಹೇಳಕ್ ಬರ್ಬೇಡ. ಅವಳಿಲ್ ನೀನೆಲ್ಲ ಹೋಗಿರ್ತಾಳೆ, ನನ್ನಿಂದ ಭಯ ಬೇರೆ ಅವಳಿಗೆ, ಆ ಭಯದಿಂದ ಬೇರೆ ಮೊದ್ಲೇ ಹೋಗಿರಲ್ಲ ಅವಳು. ಸುಮ್ಕಿರು. ಅದಂಗ್ ಹೋಗ್ಬಿಡ್ತಾಳ ಅವಳು? ಇಲ್ಲ ಕಣ್ರಿ ಸಾವ್ಕಾರ್ರೆ, ನಿಜಾಗ್ಲೂ ಹೋಗಿದ್ರು ಕಣ್ರಿ ಸಾವ್ಕಾರ್ರೆ. ನಾನು ಯಾಕೆ ಸುಳ್ಳು ಹೇಳಕ್ ಹೋಗೋಣ? ನನಗೆ ನಿಮ್ಗೆ ಸುಳ್ಳು ಹೇಳಿದ್ರೆ ಏನ್ ಪ್ರಯೋಜನ ಬಂತು? ನೀವು ಬಹಳ ಬುದ್ಧವಂತರಾಗ್ಬೇಕು. ಅಮ್ಮಾರು ಗ್ಯಾರಂಟಿ ನಿಜವಾಗ್ಲೂ ಹೋಗಿದ್ರು. ಬೇಕಾದ್ರೆ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಮಂತ ಹೋಗ್ಬಿಟ್ಟು ನೋಡ್ರಿ, ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ. ಅಮ್ಮಾರು ಇನ್ನೇನು ನಮ್ಮ ಚಂದದ ಬಟ್ಟೆಗಳೆಲ್ಲ ಕೊಟ್ಟು ಕಳ್ಸೋದು ಎಲ್ಲ ಮಾಡ್ತಾರೆ. ಸಾಮಾನ್ಯಕ್ಕೆ ಅಮ್ಮಾರನ್ನೇ ಸಪೋರ್ಟ್ ಮಾಡ್ಬಿಟ್ಟು ಮದುವೆ ಮಾಡ್ಸಿದ್ರು, ಏನು ಗೊತ್ತಿಲ್ಲ ಕಣ್ರಿ ಸಾವ್ಕಾರ್ರೆ. ಹಿಂಗೆಲ್ಲ ಮಾಡ್ತಾರಲ್ರಿ ಸಾವ್ಕಾರ್ರೆ, ನಿಮ್ಗೆ ಮೋಸ ಮಾಡ್ತಾರೆ. ಬಹಳ ಜೋಪಾನಾಗಿರ್ರಿ ನೀವು. ಏನ್ ಹೇಳ್ತಿದ್ಯಾ ಜಗಣ್ಣ ನೀನು? ಅಮ್ಮ ಹೋಗಿದ್ರ ಅವ್ರ ಮಂತಾವ? ಹೋಗಿರ್ತಾರ ಕಣ್ಬಿಡು. ತಮ್ಮನ ಮಗ ಅಲ್ವಾ, ತಮ್ಮನ ಮನೆ ಅಲ್ವಾ, ನಮಗ್ ಗೊತ್ತಿಲ್ಲದಂಗೆ ಅಪ್ಪ ನಾವೆಲ್ಲ ಈ ಕಡೆ ತೋಟದ ಕಡೆ ಬಂದಾದ್ಮೇಲೆ ಹೋಗಿರ್ತಾರೆ. ಅಲ್ಲ ಹೋಗ್ಲಿ, ಯಾಕೆ ನಮ್ಗೆ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬೇಕು? ಅಲ್ಲ ಬೇರೆಯವರೆಲ್ಲ ಏನಂತ ತಿಳ್ಕೊಂತಾರೆ? ಮೊದ್ಲೇ ನಮಗೂ ಅವ್ರಿಗೂ ಆಗಲ್ಲ, ಇವಾಗ ಬೇಜಾರು ಮಾಡ್ಕೊಂಡಿದೀವಿ. ನಮ್ಗೆಲ್ಲ ಮೋಸ ಮಾಡಿದಾರಂತ ಗೊತ್ತು ತಾನೆ. ಅಲ್ಲ ಅಮ್ಮಂಗೆ ಒಂದ್ ಈಟಾದ್ರೂ ಅಪ್ಪನ ಮೇಲೆ ಪ್ರೀತಿ ಕನಿಕರ ಅನ್ನೋದಿಲ್ವಾ? ನನ್ ಗಂಡಂಗೆ ಹುಷಾರಿಲ್ಲ, ಮದ್ವೆ ಆಗಿ ಹೋಗಿದಾಳಲ್ಲ, ಈ ರೀತಿ ಎಲ್ಲ ಮೋಸ ಮಾಡ್ಬಿಟ್ರಲ್ಲ ನಮ್ಗೆ, ಯಾಕೆ ಹಿಂಗ್ ಮಾಡಿರೋ ಅಂತ ಹೋಗೈತೆ. ಬೈದಾದ್ರೂ ಬರ್ದಲೆ ಖುಷಿಯಾಗಿ ಎಲ್ಲಾರ್ಗೂನು ಮದ್ವೆ ಆಗಿರೋದು ಖುಷಿ ಆಗೈತೆ ನನ್ಗೆ ಅಂತ ಎಲ್ಲ ಹೇಳ್ ಬಂದೈತಲ್ಲ. ಅದ್ರಲ್ಲೂ ಬಟ್ಟೆಗಳೆಲ್ಲ ಕೊಟ್ಟು ಕಳಿಸ್ತೀನಿ, ನೀವು ಚೆನ್ನಾಗಿರ್ರಿ ಅಂತ ಹೇಳೈತಲ್ಲ ಅಮ್ಮ. ಎಷ್ಟು ಇದ್ ಮಾಡಿರ್ಬೇಕು, ನಿಮ್ಮ ಅಪ್ಪ ಬೇಜಾರಾಗೈತೆ, ಒಂದ್ ಸ್ವಲ್ಪ ಬಂದ್ಬಿಟ್ಟು ಮಾತಾಡ್ಸ್ರಿ ಅಂತ ಏನಾದ್ರೂ ಒಂದ್ ಈಟಾದ್ರೂ ಹೇಳೈತ ಈ ಅಮ್ಮ. ಯಾಕೆ ಹಿಂಗ್ ಆಡ್ತಾರೋ ಏನಾತ್ಲಾಗಿ? ನನಗೂ ಗೊತ್ತಿತ್ತು ಕಳ್ಳಪ್ಪ, ನನಗೆ ಗ್ಯಾರಂಟಿ ಗೊತ್ತಿತ್ತು ಇವಳೇ ನಿನ್ಕೊಂಡ್ಬಿಟ್ಟು ಮದುವೆ ಮಾಡ್ಸಿರೋದು ಅಂತ. ಅಯ್ಯೋ, ನಾನು ಅಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂತಿದೀನಿ, ನನ್ನ ಮಗಳು ಮದುವೆ ಆಗ್ಬಿಟ್ಟಿದ್ದಾಳಂತ. ಇವಳು ತಲೆನೇ ಕೆಡಿಸ್ಕೊಂತಿರಲ್ಲ. ಎಷ್ಟು ಧೈರ್ಯ ಇರ್ಬೇಕು, ನನಗೆ ಗೊತ್ತಿಲ್ದಂಗೆ ಹೋಗ್ಬಿಟ್ಟು ಅವ್ರಿಗೆಲ್ಲಾರ್ಗು ಮಾತಾಡ್ಸ್ಕೊಂಡ್ ಬಂದಿದ್ದಾಳಲ್ಲ, ಲೆಕ್ಕ ಹಾಕು ಇನ್ನೆಷ್ಟು ಧೈರ್ಯ ಇರ್ಬೇಕು ಅಂತ. ಮಾಡ್ತೀನಿ ಕಣ್ ತಡಿ. ಇಲ್ಲ ಹಿಂಗೆ ಬಿಟ್ಕೊಂಡ್ರೆ ಆಗಲ್ಲ,
ಇವಳಿಗೂ ಕಳಿಸ್ಬಿಡ್ತೀನಿ ಅವ್ರ ಅಣ್ಣ ತಮ್ಮದ್ರುಗಳ ಜೊತೆ ಖುಷಿಯಾಗಿ ಇದ್ಬಿಡ್ಲಿ. ಅವಳ ಮಗು, ಅವಳ ಮಗಳು, ಅಳಿಯ ಎಲ್ಲಾರ್ಗು ನೋಡ್ಕೊಂಡು ಚೆನ್ನಾಗಿದ್ಬಿಡ್ಲಿ. ಏನ್ ಪರವಾಗಿಲ್ಲ ನನಗೆ. ಮಾತ್ರ ನನಗೆ ಕೇಳ್ದಂಗೆ ಮಾತ್ರ ನನ್ನ ಬಾಮೈದ ಮನೆಗೆ ಹೋಗಿರೋದು ಮಾತ್ರ ನನಗೆ ತಡಿಯಕ್ ಆಗ್ತಿಲ್ಲ. ನನಗೆ ಎಲ್ಲಾರನ್ನು ಮೋಸ ಮಾಡೋರೇನೆ. ನನಗೆ ತಡ್ಕಣಕ್ಕೆ ಆಗ್ತಿಲ್ಲ ಕಣೋ. ಎಂತ ಕೆಲಸ ಮಾಡ್ಬಿಟ್ಟಿದ್ದಾಳ ಅವಳು. ಅದೆಂಗ್ ಹೋಗ್ಬಿಟ್ಲು ಹಿಂಗೆ ಇವರೆಲ್ಲ ಮಾಡಿನೇ ನನಗೆ ಸದ್ರ ಮಾಡಿರೋದು. ಇಂಥ ಕೆಲಸಗಳೆಲ್ಲ ಮಾಡಿನೇ. ಅವ್ರಿಗೆ ಮಾತಾಡ್ಸಂಗಿದ್ದಿದ್ರೆ ತಂದೆ ತಾಯಿಗಳು ಬೆಲೆ ಏನೇ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗೋದು. ಇವಳೆ ಹೋಗ್ಬಿಟ್ಟು ಕಷ್ಟ ಸುಖಕ್ಕೆ ಆಗ್ತೀನಿ ನಾನು, ನಿಮ್ಗೆ ಏನೇನ್ ಬೇಕು ನನಗೆ ಕೇಳ್ರಿ, ನಿಮ್ಗೆ ಏನಾದ್ರೂ ನಾನು ಕೊಡಿಸ್ತೀನಿ, ಬಟ್ಟೆಗಳು ಕೊಡಿಸ್ತೀನಿ ಅಂತ ಎಲ್ಲ ಹೋಗ್ಬಿಟ್ಟು ಬಂದಿದ್ದಾಳಂದ್ಮೇಲೆ ಅವ್ರು ಯಾಕೆ ತಲೆ ಕೆಡಿಸ್ಕೊಂತಾರೆ? ನಿನ್ನೆ ನೋಡಿದ್ರೆ ಅವಳು ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟಲ್ಲ ಅವಳು. ಅದು ಮಾತಾಡೋ ರೀತಿಲಿ ಮಾತಾಡದ್ಲ ಎಲ್ಲ. ಅವ್ನು ನನ್ನ ಬಾಮೈದ ಹೇಳ್ಕೊಟ್ಟಿರೋ ಪಾಠ. ಅವನು ಹೇಳ್ದಂಗೆ ಇವ್ರು ಮಾತಾಡ್ತಾರೆ. ನನಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು. ಆಯ್ತು ಬಿಡ್ರಿ ಸಾವ್ಕಾರ, ಇನ್ಮೇಲೆ ನೀವು ಜೋಪಾನಾಗಿರ್ರಿ, ಜವಾಬ್ದಾರಿಯಿಂದ ಇರ್ರಿ. ದಿಲೀಪಣ್ಣ, ನೀನು ಅಷ್ಟೇ ಒಂದ್ ಸ್ವಲ್ಪ ಬಾಳ ಬುದ್ಧಿವಂತ ಆಗ್ಬೇಕು. ನೋಡ್ರಿ, ಅಮ್ಮಾರು ನಿಮಗ್ ಗೊತ್ತಿಲ್ದಂಗೆನೆ ಅಲ್ಲೇ ಅವ್ರ ಬಾಮೈದ ತಮ್ಮನ ಮನೆಗೆ ಹೋಗ್ಬಿಟ್ಟು, ಸಾವ್ಕಾರ ಬಾಮೈದ ಮನೆಗೆ ಹೋಗ್ಬಿಟ್ಟು ನೋಡ್ರಿ ಹೆಂಗ್ ಹೋಗಿದಾರಂತ. ಯಾಕೆ ಈ ರೀತಿ ಎಲ್ಲ ಮಾಡ್ತಾರ ಇವ್ರು? ಅಯ್ಯೋ, ಏನಂತ ಹೇಳನಪ್ಪ ನಾನು. ಯಾರ ಕಡೆ ಮಾತಾಡೋಣ, ನನ್ಗೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ನಮ್ಮಮ್ಮಂಗೂ ಹೇಳಿ ನನಗೂ ಸಾಕಾಗೋಯ್ತು. ನಮ್ಮಮ್ಮ ತಲೆನೇ ಕೆಡಿಸ್ಕೊಳಲ್ಲ, ತಲೆಗೆ ಹಾಕಣಲ್ಲ. ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಕಾಯಿಲೆ ಆಗೈತೆ. ಅದ್ರ ಕಡೆ ಮಾತ್ರ ಗಮನ ಕೊಡ್ತಿಲ್ಲ. ಏನು ನಮ್ಮಮ್ಮ ಒಟ್ನಲ್ಲಿ ಹೋಗ್ಬಿಟ್ಟು ಮಗಳು ಅಳಿಯನ್ ಜೊತೆ ಎಲ್ಲ ಚೆನ್ನಾಗಿರ್ಬೇಕು, ಅಣ್ಣ ತಮ್ಮದ್ರಗಳ ಜೊತೆ ಎಲ್ಲ ಚೆನ್ನಾಗಿರ್ಬೇಕು. ನಮ್ಮ ಅಪ್ಪಂಗೆ ಏನಾದ್ರೆ ಏನಾಗ್ಬೇಕು? ತಿಂಡಿ ತಿಂದಿಲ್ಲ, ಕರೆಕ್ಟಾಗಿ ಊಟ ಮಾಡಿಲ್ಲ 2-3 ದಿವಸದಿಂದ. ಅದ್ರ ಕಡೆ ಏನು ಯೋಚನೆ ಅನ್ನೋದೇ ಇಲ್ಲ, ಆರಾಮಾಗಿದ್ದಾರೆ. ನಮ್ಮ ಅಪ್ಪ ಈ ಕಡೆ ಬರೋದನ್ನೇ ಕಾಯ್ಕೊಂಡು ನಿಂತಿತ್ತು, ಏನೋ ಅಲ್ಲಿ ಹೋಗಿದ್ದಾರೆ ತಮ್ಮನ ಮನೆ ಹತ್ರವ. ಪಾಪ ಲೇ ದಿಲೀಪ, ಇವೆಲ್ಲ ಬಾಳ ಕುತಂತ್ರ ನಡೀತಾ ಇತ್ಕಣೋ, ನಿನಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಅವನು ನಿಮ್ ಮಾವ ಬಂದಿದ್ದ ಕಣಪ್ಪೋ. ನಿಮ್ ಮಾವ ಬೆಳಿಗ್ಗೆ ಬಂದ್ಬಿಟ್ಟು, ಬಾಬಾ ಚೆನ್ನಾಗಿದ್ದೀರೇನ್ ಬಾಬಾ, ನಿಮ್ಗೆ ಹುಷಾರಿಲ್ವಂತ ಕಣ ಬಾಬಾ, ನಾನಿವೆಲ್ಲ ಮಾಡಿಲ್ಲ ಕಣ ಬಾಬಾ, ನಾನಲ್ಲ ಕಣ ಬಾಬಾ ಮದುವೆ ಮಾಡ್ಕೊಂಡ್ ಬಂದಿರೋದು. ಮದುವೆ ಮಾಡ್ಸಕ್ಕೆ ನಾನಲ್ಲ ಕಣ ಬಾಬಾ ಕಾರಣ. ಗಿರೀಶನೂ ಇವರು ಯಾವಾಗ ಪ್ರೀತಿ ಮಾಡ್ತಿದ್ರು ಏನೋ ಅಂತ ನನಗೂ ಗೊತ್ತಿಲ್ಲ ಕಣ ಬಾಬಾ. ಆದ್ರೆ ನಾ ಮದುವೆ ಮಾಡ್ಕೊಂಡ್ ಬಂದಾದ್ಮೇಲೆ ನಾನು ಬೈದೆ, ಯಾಕಿಂತ ಕೆಲಸ ಮಾಡಿರಿ ಹಂಗೆ ಹಿಂಗೆ ಅಂತ. ಹಂಗೆಲ್ಲ ಬಂದ್ಬಿಟ್ಟು ನಾಟಕ ಮಾಡ್ತಿದ್ದಾನೆ. ನೀವು ಖುಷಿಯಾಗಿರ್ರಿ, ನೀವು ಚೆನ್ನಾಗಿರ್ರಿ, ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ, ನಿಮ್ಗೆ ಹುಷಾರಿಲ್ವಂತಲ್ಲ, ಅದಕ್ಕೆ ಮಾತಾಡ್ಸಕ್ ಬಂದೆ ಕಣ್ ಬಾಬಾ ಅಂತ ಅಲ್ಲ. ಅಲ್ಲ ಬೆಳಿಗ್ಗೆ ಬಂದಿದ್ದ ನಾಟಕ ಮಾಡ್ಕೊಂಡು. ಈ ನನ್ ದಿವಸ ಏನಾದ್ರು ನಾನು ತೋಟದಲ್ಲಿ ಕಾಣಿಸ್ಕೊಂಡ್ರೆ ನನ್ಗೂ ನಿನ್ಗೂ ಸರಿ ಇರಲ್ಲ ಕಣ ಅಂತ ಯಾವಾಗ ಗದರ್ಸಿದ್ನೋ ಅವಾಗ ಸುಮ್ಕೆ ಬಾಯಿ ಮುಚ್ಕೊಂಡು ತೆಪ್ಪಗ್ ಹೋಗ್ಬಿಟ್ಟಿದ್ದಾನೆ. ಒಂದೊಂದೆರಡೆ ನಾಟಕ ಮಾಡ್ತಿಲ್ಲ ಕಣಪ್ಪ. ಬರು ಬುದ್ಧಿ ಐತೆ ಅಂತವ. ಬಾಳ ಜೋಪಾನಾಗಿರು ದಿಲೀಪ. ಅಲ್ಲ ಕಣಪ್ಪ, ನೀನ್ ಯಾಕಪ್ಪ ಯೋಚನೆ ಮಾಡ್ತಿದ್ಯಾ ನೀನು? ಏನಕ್ಕೂ ಯೋಚನೆ ಮಾಡ್ಬೇಡ, ಏನಕ್ಕೂ ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಿ ಕಣಪ್ಪ ನಿನ್ ಜೊತೆ. ಮಗ ಆಗ್ಬಿಟ್ಟು ನಾನಿದ್ದೀನಿ. ಶಶಿ ಇದ್ದಾಳೆ, ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನಿಮ್ಮಂಗೆ ನೋಡ್ಕೊಳ್ತೀವಿ. ನಿಮ್ಗೆ ಯಂತ್ರದಲ್ಲಿ ಕಡಿಮೆ ಮಾಡಿದೀವಿ. ನೀವು ಆರೋಗ್ಯದ ಕಡೆ ಗಮನ ಕೊಡ್ರಿ. ಏನಂದ್ರೆ ಅಪ್ಪ, ಎಲ್ಲ ನಾನು ನೋಡ್ಕೊಳ್ತೀನಿ ಕಣಪ್ಪ. ಪ್ರತಿಯೊಂದು ಜವಾಬ್ದಾರಿ ತಗೊಂಡಿದ್ದೀನಲ್ಲ, ನೀವು ಆರಾಮಾಗಿ ಇದ್ಬಿಟ್ಟು ನಮ್ ಕಣ್ ಮುಂದೆ ಇರಪ್ಪ, ನೀನ್ ಸಾಕು. ಎಲ್ಲ ನಾನು ನೋಡ್ಕೊಳ್ತೀನಿ, ಯೋಚನೆ ಮಾಡ್ಬೇಡ ಕಣಪ್ಪ ನೀನು. ಸರಿ ಕಣ್ಲ ಪಾಪ, ಆಯ್ತು. ಸರಿ ಆಯ್ತು, ಜೋಪಾನಾಗಿರಪ್ಪ. ಒಂದ್ ಸ್ವಲ್ಪ ತೋಟದಲ್ಲೆಲ್ಲ ಅದನ್ನು ಆ ಕಡೆ ಈ ಕಡೆ ಯಾರನ್ನು ಬರ್ದಂಗೆ ಒಂದ್ ಸ್ವಲ್ಪ ನೋಡ್ಕ. ತೋಟದಲ್ಲಿ CC ಕ್ಯಾಮ್ರಾ ಏನಾದ್ರು ಹಾಕ್ಸಿದ್ರು ಆಗ್ತಿತ್ತು ಅತ್ಲಾಗಿ. ಆ ಮೂಲೆಗೆ ಎಲ್ಲಾದ್ರೂ CC ಕ್ಯಾಮ್ರಾ ಹಾಕಿಸ್ಬೇಕು. ಹಂಗೆ ಒಂದಿಟ್ಟು ಕೋಳಿ ಫಾರಮ್ಮು ಕುರಿ ಫಾರಮ್ಗೂ ಹಾಕಿಸ್ಬೇಕು. ಎಲ್ಲ ನೋಡ್ಕೊಂತಿರ್ಬೇಕು ಕಣಪ್ಪ. ಬಹಳ ಕೆಟ್ಟ ಜನ ಆಗ್ಬಿಟ್ಟಿದ್ದಾರೆ. ನಾವೊಂದ್ ಕಡಿರೋಷ್ಟು ಒಳ್ಳೆ ಜನಗಳು ಇಲ್ಲ ಇಲ್ಲಿ. ಎಲ್ಲಾರು ಈ ಜಗಣದಂಗೆನೆ ನಿಯತ್ತ ಕೆಲಸ ಮಾಡೋರು ಇಲ್ಲ ಕಣಪ್ಪ. ಬಹಳ ಬುದ್ಧಿ ಕಲ್ತು ಬಿಟ್ಟಿದ್ದಾರೆ. ಪಾಪ ಇನ್ನೊಂದ್ ಹೇಳೋದ್ ಮರ್ತ್ಬಿಟ್ಟೆ. ನಿಮ್ಮ ಅಣ್ಣ ಬಂದಿದ್ದೇನ ಗಜೇಂದ್ರ ಈ ಕಡೆ ತೋಟದ ಕಡೆ ಏನಾದ್ರು? ಇಲ್ಲ ಕಣಪ್ಪ, ಗಜೇಂದ್ರಣ್ಣ ಏನು ನಿನ್ನೆಯಿಂದ ಏನು ಬಂದು ಇಲ್ಲ ಕಣಪ್ಪ. ಸಾಮಾನ್ಯಕ್ಕೆ ಡ್ಯೂಟಿಗೆ ಬೇರೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿತ್ತು. 2-3 ದಿವಸ ಆಯ್ತು ರಜೆ ಹಾಕಿ ಅಂತ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಇನ್ನೊಂದ್ ವಿಚಾರ ಏನೋ ಹೇಳೋದ್ ಮರ್ತ್ಬಿಟ್ಟೆ. ಈಗಳಲ್ಲಿ ಪಾಪ ಇನ್ಮೇಲಿಂದ ಇಡೀ ತೋಟ ಹೊಲ ಗದ್ದೆ ಎಲ್ಲಾದ್ರೂ ನೀನು ನಿಮ್ಮ ಅಣ್ಣ ಗಜೇಂದ್ರ ಇಬ್ರು ಸೇರ್ಕೊಂಡ್ಬಿಟ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ರಿ, ಚೆನ್ನಾಗಿರ್ರಿ. ಒಟ್ಟಿಗೆನೆ ಇರ್ಬೇಕು. ನಮ್ದು ನಿಮ್ದು ಅಂತ ಏನಿಲ್ಲ, ನೀವು ಇಬ್ರುನು ಅಷ್ಟೇ ಒಟ್ಟಿಗೆನೆ ಇದ್ದು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು ಇಬ್ರುನು. ಸರಿನಾ? ನಿಮ್ಮ ಅಣ್ಣಂಗೂ ಹೇಳ್ತೀನಿ, ಗಜೇಂದ್ರಂಗೆ ಇನ್ನೊಂದ್ ಮಾತು ಹೇಳ್ತೀನಿ ನಾನು, ಸರಿನಾ? ಅಲ್ಲ ಕಣಪ್ಪ, ನನ್ಗೂನು ಅಣ್ಣಂಗೆ ಜೊತೆಲಿ ಇದ್ದೇನೆ, ಇಬ್ರು ಎಲ್ಲ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅಂತ ಆಸೆ ಐತೆ. ಆದ್ರೆ ಗಜೇಂದ್ರಣ್ಣ ನಿಜಾಗ್ಲೂ ನನ್ನ ಮಾತು ಕೇಳ್ತಾನೇನಪ್ಪ. ಅವನಿಗೆ ಇಷ್ಟನ್ನಾದ್ರು ಆಯ್ತಾ? ದೊಡ್ಡಮ್ಮ ಮಾತು ಕೇಳುತ್ತಾ? ಇಲ್ಲ ಕಣ್, ಸುಮ್ಕಿರು. ಇಲ್ಲ ಕಣ್ಲ ಪಾಪ, ನಾನು ಮಾತಾಡ್ತೀನಿ, ಹೇಳ್ತೀನಿ ಕಣ, ನಾನು ಒಪ್ಪಿಸ್ತೀನಿ, ಸುಮ್ಕಿರೋ. ನೀನು ಒಬ್ನ ಕೈಲಿ ಆಗಲ್ಲ ಕಣೋ, ಸಾಕಾಗ್ಬಿಡ್ತೀಯ ಕಣೋ ನೀನು. ಪಾಪ ನೀನು ಒಬ್ನೇ ಎಷ್ಟಂತ ಕೆಲಸ ಮಾಡ್ತೀಯ, ಎಷ್ಟಂತ ನೋಡ್ಕೊಡ್ತೀಯ ಹೇಳು. ಆಯ್ತು ಕಣಪ್ಪ, ನನಗೂ ಖುಷಿನೇ ಅಲ್ವೇನಪ್ಪ. ಸದ್ಯ ಗಜೇಂದ್ರಣ್ಣನು ನನ್ನ ಜೊತೆ ಬಂದ್ರೆ ಇನ್ನೂ ನನಗೂ ತಲೆನೋವು ಕಡಿಮೆ ಆಗುತ್ತೆ. ಎಲ್ಲ ನೋಡ್ಕೊಳ್ತಾ ಹೋಗ್ಬೋದು ಒಟ್ಟಿಗೆದೇನೆ. ಆದ್ರೆ
ಅದೇ ಕಣಪ್ಪ ನೀನ್ ಒಪ್ಸಪ್ಪ ಸಾಕು. ನನ್ಗೆ ಇನ್ನೂ ಖುಷಿನೇ ಸದ್ಯ ಬಂದ್ರೆ ಗಜೇಂದ್ರಣ್ಣ ನನ್ನ ಜೊತೆ.